ಎಲೆಕ್ಟ್ರಾನಿಕ್ ಐಟಮ್ನ ಬೈ ಮಾಡಬಹುದು. ಲಂಡನ್ನಲ್ಲಿ ಎಷ್ಟು ಶೆಕೆ ಇದೆ ಅಂತ ಅಂದರೆ ಒಂದು ದೊಡ್ಡ ದುರಂತ ಏನು ಗೊತ್ತಾ ಗೈಸ್, ಬೇಸಿಕಲಿ ನಾವು ಬಂದಿರೋದು ಮಾಲ್ಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ದಿಸ್ ಇಸ್ ಅವರ್ ಫಸ್ಟ್ ಡೆಸ್ಟಿನೇಷನ್. ನೋಡಿ ಗೈಸ್, ಅಷ್ಟೊಂದು ಶತ್ರು ಅನ್ಸುತ್ತೆ ಶ್ವೇತಗೆ. ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಲಂಡನಲ್ಲಿ ಇದ್ರೆ ಮಾಡಿ ಅಂದರೆ ಯಾವ್ದಾದ್ರು ಮಾಲ್ಗೆ ರೆಡಿ ಆಗದೆ ಹೋಗಿ, ಸುಮ್ಮನೆ ಬಟ್ಟೆ ಹಾಕೊಂಡು ಸಾಕು. ಇಲ್ಲಿ ಬಂದು ಎಲ್ಲ ಪ್ರತಿಯೊಂದು ವೆಲ್ಕಮ್ ಟು ಸಿರಿ ಲಂಡನ್ ಡೈರೀಸ್. ದಿಸ್ ಇಸ್ ವೆರಿ ಲಾಯಲ್ ಟು ಮೀ. ಅಯ್ಯೋ, ಇವಾಗ ಹೊಸ ಫೋನ್ ನೋಡೋಣ ಬಂದಿದೆ. ನಾನು ಆ್ಯಕ್ಚುಲಿ ಐಪ್ಯಾಡ್ ತೊಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಇಬ್ಬರು ಹೆಂಗೆ ಆಡ್ತಾ ಇದ್ದಾರೆ ನೋಡಿ ಗೈಸ್, ಚೆನ್ನಾಗಿದೆ ಗೈಸ್, ನಂಗೆ ಇಷ್ಟ ಆಯಿತು. ಈ ಒಂದು ಹ್ಯಾಟಿಗೆ 2,500 ಅಂತೆ. ಫಾಝಲ್ದು ವಿತ್ ದ ಗ್ರೀನ್ ಡಯಲ್, ಇಟ್ಸ್ ವೆರಿ ನೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲು ಅಂತ ಅಂದರೆ, ನಾನು ಮತ್ತು ಇಲ್ಲಿ ನೋಡಿ ಯಾರಿದ್ದಾರೆ ನನ್ನ ಜೊತೆ, ಶ್ವೇತಾ, ಹೊರ್ಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ವ್ಲಾಗ್ನ ಎಂಡ್ ತನಕ ನೋಡಿ. ಇವತ್ತು ಮೇ ಬಿ ಆರ್ ಮೇ ನಾಟ್ ಬಿ ಶ್ವೇತಾ ಇವತ್ತೊಂದು ಎಲೆಕ್ಟ್ರಾನಿಕ್ ಐಟಮ್ನ ಬೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾಳೆ. ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ. ಆಂಟಿ ನೋಡಿ, ಆಂಟಿ ಬೆಳಗ್ಗೆ ಇನ್ನು ಕಾಲಲ್ಲಿ ಏನು ಫೋನ್ ಅಲ್ಲ ಗೈಸ್, ಏನೋ ಒಂದು ಗೈಸ್, ಇವ್ರು ಏನು ತೊಗೊಂಡ್ರು ಅಷ್ಟೇ ಗೈಸ್, ಒಂದು ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ತೊಗೊಳ್ಳೋವರೆಗೂ 1-2 ದಿನ ಅಷ್ಟೇ. 2 ದಿನ ಅಂದ ಮೂಲೆ ಅದು. ಬ್ರೆಂಟ್ ಕ್ರಾಸ್ ಶಾಪಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆಗೆ ಇನ್ನೊಬ್ರು ಕೂಡ ಜಾಯ್ನ್ ಆಗ್ತಾರೆ. ಮೇನಾಗಿ ಫೋನ್ ತೊಗೋಬೇಕಿತ್ತು ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಆ್ಯಕ್ಚುಲಿ ಅವಳಿಗೆ ಹಿಂದೆ ಇರೋ ಬಸ್ ಅವ್ರು ಬಂದು ಶ್ವೇತನ ಫ್ರೆಂಡು. ಬನ್ನಿ ಗೈಸ್, ಇವಾಗ ಸದ್ಯಕ್ಕೆ ನಾನು ವ್ಲಾಗ್ನ ಬಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಬಸ್ ಹಿಡ್ಕೋಬೇಕಂತೆ. ಬನ್ನಿ ಇವಾಗ ಇಳಿತಾ ಇದ್ದೀವಿ, ಇನ್ನೊಂದು ಬಸ್ ಹತ್ಕೊಂಡು ಹೋಗೋಣ. ಗೈಸ್ ನೋಡಿ ಗೈಸ್, ಹೆಂಗೆ ಬಂದಿದೆ ಬಸ್ಗಳು, ಒಂದರಿಂದ ಒಂದು ಫುಲ್ಲು ಸಮ್ಮರು ಗೈಸ್ ಲಂಡನಲ್ಲಿ. ನೋಡಿ ಇವಾಗ ನಾವು ಹತ್ಬೇಕಾಗಿರೋದು ಇದು. ಬನ್ನಿ ಹೋಗೋಣ. ವರ್ಕ್ ಆಯಿತು ಗೈಸ್. ಯಾಕೆ ಗೈಸ್, ಬಸ್ ಫುಲ್ ಆಗಿಬಿಡಿದೆ. ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹತ್ಬಿಡ್ಬೇಕು ಗೈಸ್, ಡಬಲ್ ಡೆಕ್ಕರ್. ಲಂಡನ್ನಲ್ಲಿ ಎಷ್ಟು ಶೆಕೆ ಇದೆ ಅಂತ ಅಂದರೆ ನಿಮಗೆ ಟೆಂಪ್ರೇಚರ್ ತೋರಿಸ್ತೀನಿ ರೀ. ನಾನು ಲಂಡನಲ್ಲಿ ಸಮ್ಮರ್ನ ಎಕ್ಸ್ಪೀರಿಯನ್ಸೇ ಮಾಡಿರಲಿಲ್ಲ. ಹಿಂಸೆ ಆಗ್ತಾ ಇದೆ ಫುಲ್. ಒಂಥರ ಬೆಂಗಳೂರಾದರೆ ಸ್ವೆಟ್ ಆಗುತ್ತೆ, ಇಲ್ಲಿ ಮೈಯೆಲ್ಲ ಅಂಟ್ರಿಸುತ್ತೆ ಗೈಸ್. 28 ಡಿಗ್ರಿ ಗೈಸ್, 28 ಡಿಗ್ರಿ. ಯೂಶಲ್ ಆಗಿ ಮೈನಸ್ಸು ಇಲ್ಲ ಸಿಂಗಲ್ ಡಿಜಿಟಲ್ ಇರುತ್ತೆ ಡಿಗ್ರಿ. ಇಲ್ಲಿ 28 ಬ್ರೋ. ನಾಳೆ 30 ಡಿಗ್ರಿ ಇದೆ. ಆಗ್ತಿಲ್ಲ ಗೈಸ್. -1 -2 ಅಲ್ಲಿರೋ ನಾವು ಸಡನ್ನಾಗಿ 28 ಡಿಗ್ರಿಲಿ ಹೆಂಗಿರೋಣ ನೋಡಿ. ನಾನಂತೂ ಲಂಡನಲ್ಲಿ ಜಾಕೆಟ್ ಇಲ್ಲದೆ ಸ್ಟೇ ಹೈಡ್ರೇಟೆಡ್ ಗೈಸ್. ಬೆಂಗಳೂರಲ್ಲಿ ತುಂಬ ಬಿಸಿಲಿದೆ. ಯಾರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಬಿಸಿಲು ತುಂಬ ಜಾಸ್ತಿ ಆಗಿದೆ. ಸೊ ಚೆನ್ನಾಗಿ ನೀರು ಕುಡೀರಿ, ಎಳ್ನೀರು ಕುಡೀರಿ, ಜ್ಯೂಸ್ ಕುಡಿತಾನೆ ಇರಿ ಗೈಸ್. ಅಷ್ಟು ಬಿಸಿಲಿದೆ ಅಂದರೆ ನಾನು ಜಾಕೆಟೇ ಹಾಕಿಲ್ಲ. ಲಂಡನಲ್ಲಿ ಫಸ್ಟ್ ಟೈಮ್ ನಾನು ಜಾಕೆಟ್ ಹಾಕಿಲ್ಲ ನೋಡಿ. ಅಲ್ಲಿ ಜಾಕೆಟ್ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಅಷ್ಟು ಇವ್ರದ್ದು ಇದೆ, ನಾನೇ ಇಟ್ಕೊಂಡಿದ್ದೀನಿ ಜಸ್ಟ್ ಇನ್ ಕೇಸ್. ಸ್ವಲ್ಪ ಟೈಮ್ ಆದ್ಮೇಲೆ ಚಳಿ ಅಂದ್ಬಿಟ್ರೆ ದೇವರಾಣೆ ಚಳಿ ಅಂತೂ ಆಗ್ತಿಲ್ಲ, ಅಷ್ಟು ಶೆಕೆ ಆಗ್ತಿದೆ ಇವಾಗ. ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ, ಏನು ಎತ್ತ ಅಂತ. ಲೆಟ್ಸ್ ಗೋ. ಇವಾಗ ಫೈನಲಿ ನಾವು ಬ್ರೆಂಟ್ ಕ್ರಾಸ್ ಹತ್ರ ಬಂದಿದ್ದೀವಿ, ಶಾಪಿಂಗ್ ಮಾಲ್ ಹತ್ರ. ಬಿಸಿಲು ಗೈಸ್ ನೋಡಿ. ಇದು ಬಸ್ ಸ್ಟೇಷನು, ಫುಲ್ಲು ಎಲ್ಲ ಕಡೆ ಬಸ್. ಒಂದು ದೊಡ್ಡ ದುರಂತ ಏನು ಗೊತ್ತಾ ಗೈಸ್, ನಾನು ಶೇಡ್ಸ್ ಹಾಕೊಂಡಿದ್ದೆ. ತಲೆ ಮೇಲೆ ಶೇಡ್ಸ್ನ ಹಾಕೊಂಡು ಏನಕ್ಕೋ ಹಿಂಗೆ ತೆಗ್ದಿಟ್ಟೆ ಗೈಸ್. ಆಮೇಲೆ ಶೇಡ್ಸ್ನ ಮನೇಲಿ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಎಷ್ಟು ಬಿಸಿಲಿದೆ ಅಂದರೆ ಕಣ್ಣೇ ತೆಗಿಯೋಕ್ಕಾಗ್ತಿಲ್ಲ. ಲಿಟ್ರಲಿ ಕಣ್ಣು ಕುಗ್ತಾ ಇದೆ, ಉರಿತಾ ಇದೆ ನನಗೆ. ಆ ಥರ ಫೀಲಿಂಗ್ ಆಗ್ತಿದೆ ನೋಡಿ. ಬಸ್ ಸ್ಟೇಷನ್ ಎಲ್ಲ ಹೇಗಿದೆ ಇಲ್ಲಿ. ಬೇಸಿಕಲಿ ನಾವು ಬಂದಿರೋದು ಮಾಲ್ಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಏನೇನು ಶಾಪ್ ಮಾಡ್ತೀವಿ, ಏನೇನು ತಿಂತೀವಿ, ಏನೆಲ್ಲ ಮಾಡ್ತೀವಿ ಅಂತ. ಏನು ಶಾಪ್ ಮಾಡಲ್ಲ ಅಂತ ಅಂದು ಬಂದಿದ್ದಾಳೆ ಗೈಸ್. ನನ್ನ ಹತ್ರ ಕ್ಯಾಶೇ ಇಲ್ಲ, ಏನು ಮಾಡಲಿ. ಐ ಆಮ್ ಬ್ರೋಕ್. ಹಿಂಗೆಲ್ಲ ಅಂದ್ಬಿಟ್ರೆ ಇನ್ಫ್ಲೂಯೆನ್ಸರ್ಸು. ನಾನೊಂದು ದೊಡ್ಡ ಇನ್ಫ್ಲೂಯೆನ್ಸರು. ನಾನು ತಿಂಗಳಿಗೆ 1 ಲಕ್ಷ ದುಡಿತೀನಿ, ಇಲ್ಲ 2 ಲಕ್ಷ ದುಡಿತೀನಿ ನೋಡು. ನೀವು ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿರಿ ದುಡಿಬೋದು. ಹೌದು, ಇಲ್ಲ ನಿಮ್ಮ ಮೇಲಿರೋದು. 1 ವರ್ಷ ಆಗಿದೆ ನಾನು ಬ್ಲಾಗ್ ಎಲ್ಲ ಓಪನ್ ಮಾಡಿ. ಲೆಟ್ಸ್ ಸಿ ಇನ್ನು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಏನು ಎತ್ತ ಅಂತ. 1 ವರ್ಷದಿಂದ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು
ಕಷ್ಟನೋ ಸುಖನೋ ವ್ಲಾಗ್ನ ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಚೈನಾ ಟೌನ್ ಬೇಕ್ರಿ ಇದೇ ಫಸ್ಟ್ ಡೆಸ್ಟಿನೇಷನ್. ಓಕೆ, ದಿಸ್ ಇಸ್ ಅವರ್ ಫಸ್ಟ್ ಡೆಸ್ಟಿನೇಷನ್. ಜಾನ್ಸಿ ತಿಂದಿದ್ದು ಅವತ್ತು ನಂಗೆ. ಅವತ್ತು ಇಲ್ಲೇ ನಾ ಬಂದಿದ್ದು ಆ ಫಿಶ್ದು ತಿನ್ನಕ್ಕೆ. ಇವರೆಲ್ಲ ಏನು ಮಾಡಿಬಿಡಿದ್ರು ಗೊತ್ತಾ ಗೈಸ್, ಫ್ರೆಂಡ್ಸು ಅಂತ ಅನ್ಸ್ಕೊಂಡಿರೋರು ನನ್ನ ಬಿಟ್ಬಿಟ್ಟು ಚೈನಾ. ಶಿ ವಾಸ್ ಇನ್ ಬ್ಯಾಂಗ್ಳೂರ್, ಸೊ ನಮ್ಮನ್ನಾಗ ಬಿಟ್ಟು ಬ್ಯಾಂಗ್ಳೂರ್. ನನ್ನ ಜೊತೆ 1 ವರ್ಷದಿಂದ ಈ ಟೈಮ್ನಾಗ ವಿ ಬೋತ್ ವೇರ್ ಇನ್ ಬ್ಯಾಂಗ್ಳೂರ್. ಹೌದು, ಈ ಸತಿ ಮಾತ್ರ ಬಿಟ್ಬಿಟ್ಟು ಹೊಟ್ಟೋದ್ಲು ಗೈಸ್. ಫುಲ್ ಬೇಜಾರಾಗೋ. ಅಯ್ಯೋ ಹುಷಾರಿರ್ಲಿಲ್ಲ ಅಂತ ನಾನು ಹೋಗಿದ್ದು, ಜಾಲಿ ಮಾಡಕ್ಕೆ ಹೋಗಿದ್ದೆ ಬ್ಯಾಂಗ್ಳೂರ್ಗೆ. ಇವ್ರು ಏನು ಮಾಡಿದ್ರು ಅಂದರೆ, ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಈ ಚೈನಾ ಟೌನ್ ಬೇಕ್ರಿಯಲ್ಲಿ ಚೆನ್ನಾಗಿ ಬಂದು ಏನೇನೋ ತಿನ್ಕೊಂಡು ಹೋಗಿದ್ದಾರೆ ಗೈಸ್. ಫ್ಲಫಿ ಕೇಕ್, ನೈಸ್. ಹೋಗೋವಾಗ ತಗೊಳ್ಳೋಣ ಕೇಕ್. ಇವಾಗ ಐಸ್ ಕ್ರೀಮ್ ತಿನ್ನೋಣ. ಅದೇ ಫಿಶ್ಶು ನನ್ನ ಬಿಟ್ಟು ತಿಂದಿದ್ದಂಥ ಡೆಸರ್ಟ್ ಇದೆ. ಫಿಶ್ ಥರ ಏನೋ ಶೇಪಲ್ಲಿ ಹಾಕ್ಕೊಡ್ತಾರೆ, ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ಯಾವ ಫ್ಲೇವರು? ನಾನು ಚಾಕ್ಲೇಟ್. ಯುವರ್ ಚಾಕ್ಲೇಟ್? ಸಾರಿ, ಚಾಕ್ಲೇಟ್. ವೆನಿಲಾ ಚಾಕ್ಲೇಟ್ 2 ಮಿಕ್ಸ್ ಐಸ್ ಕ್ರೀಮ್. ನೋಡಿ ಗೈಸ್, ಐಸ್ ಕ್ರೀಮ್. 1 ಮಿಕ್ಸ್ and 1 ಚಾಕ್ಲೇಟ್. ಇವಾಗ ಇದು ಆ್ಯಪಲ್ ಪೇ ಅಷ್ಟೇ ಆಗೋಯ್ತು. ಒಂದಕ್ಕೆ ನೋಡಿ ಗೈಸ್ 4.30 ಪೌಂಡ್ಸ್ ಆಗಿದೆ. ನೋಡಿ ಗೈಸ್ ಹೆಂಗೆ ಮಾಡ್ತಾರೆ. ನೋಡಿ ಗೈಸ್ ಎಷ್ಟು ಸಾಮಾನು ತೊಗೊಂಡಿದ್ದಾರೆ ಇವರಂತೂ. ಅಷ್ಟು ಫೇಮಸ್ ಇದು, ಇಷ್ಟು ತಿನ್ನೋಕ್ಕೇ. ಇಟ್ ಈಸ್ ಒನ್ ಆಫ್ ದ ಫೇಮಸ್ ಗೈಸ್. ಚೆನ್ನಾಗಿರುತ್ತೆ. ನೀವು ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಾನು ಇದು ತೊಗೊಂಡಿದ್ದೆ. ಇವಾಗ ನಾವು ಈ ಐಸ್ ಕ್ರೀಮ್ನ ಈ ಥರ ನೋಡಿ ಎಷ್ಟು ಕ್ಯೂಟಾಗಿದೆ ಗೈಸ್ ಈ ಐಸ್ ಕ್ರೀಮು. ಫಿಶ್ ಶೇಪಲ್ಲಿ ನೋಡಿ. ನಾನು ವೆನಿಲಾ ಚಾಕ್ಲೇಟ್ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಅವಳು ಫುಲ್ ಚಾಕ್ಲೇಟ್ ತೊಗೊಂಡಿದ್ದಾಳೆ. ನನಗೆ ತುಂಬ ಚಾಕ್ಲೇಟಿ ಇಷ್ಟ ಆಗಲ್ಲ. ನಿಂಗೆ ಇಷ್ಟ ಆಯ್ತಾ? ನೈಸ್ ಗೈಸ್. ಇವಾಗ ಐಸ್ ಕ್ರೀಮ್ ತಿಂದು ಮುಗಿಸಿ ನೆಕ್ಸ್ಟ್ ಏನು ಕೆಲಸ ಅಂತ ನೋಡೋಣ ಬನ್ನಿ. ಐಸ್ ಕ್ರೀಮ್ ಫೀಚರಿಂಗ್ ಸಿರಿಗೌಡ. ನೋಡಿ ಗೈಸ್, ನೋಡಿ ಗೈಸ್ ಎಲ್ಲ ಕೆಳಗೆಗ ಚೆಲ್ಕೊಂಡು ಹೆಂಗೆ ತಿಂತಾ ಇದ್ದಾರೆ ನೋಡಿ ಗೈಸ್. ನೋಡಿ ವಿಚಿತ್ರವಾಗಿದೆ, ಶೇಪ್ ಇಲ್ದಿರೋ ಶೇಪಲ್ಲಿ ಐಸ್ ಕ್ರೀಮ್ ಗೈಸ್. ಏನು ಎಷ್ಟು ಕ್ಯೂಟ್ ಆಗಿದೆ ಫಿಶ್ ಐಸ್ ಕ್ರೀಮ್ ಇವಾಗ ವಿಚಿತ್ರ. ಅಲ್ಲ ಗೈಸ್, ಇದಕ್ಕೆ ಹೋಗಿ 4.30 ಪೌಂಡ್ಸ್ ಕೊಟ್ವಿ. ಹತ್ತತ್ರ ಆಲ್ಮೋಸ್ಟ್ 550 ರೂಪಾಯಿ ಅನ್ಕೊಳ್ಳಿ. ಬೆಂಗಳೂರಲ್ಲಿ ಈ ಮೆಕ್ಡೊನಾಲ್ಡ್ಸ್ ಸಿಗುತ್ತೆ ಗೊತ್ತಾ, 20 ರೂಪಾಯಿ. ಸೇಮ್ ಅದೇ ಥರ ಟೇಸ್ಟು ಎಲ್ಲ ಇದೆ. ಬಟ್ ಅದನ್ನ ಕಂಫರ್ಟಬಲ್ ಆಗಿದೆ, ಕ್ಲೀನಾಗಿ ತಿನ್ಬೋದು. ಇದು ನೋಡಿ ಗೈಸ್, ಎಲ್ಲಿ ಯಾವ ಆ್ಯಂಗಲಿಂದ ಅಂತ ತಿನ್ಲಿ ಎಲ್ಲ ಸೋರ್ತಾ ಇದೆ. ಅಯ್ಯೋ ನೋಟು ಬ್ಯಾಗ್ನೆಲ್ಲ ಚೆಲ್ಕೊಂಡ್ರು ಗೈಸ್. ಆಗಲೇ ಬಿಗ್ ಬೈಟ್ ತಗೋ ಅಂತಾಳೆ. ನಾನು ಹೆಂಗಿಂದ ಬಿಗ್ ಬೈಟ್ ತಗೊಳ್ಳಿ? ಜುಮ್ಮನ ತಲ್ಲು. ಅಯ್ಯೋ ಆಗ್ತಿಲ್ಲ. ಹೋಗಿ ಬಿಸಾಕ್ಬಿಡು. ಒಡಿಯೋಸೆ 4 ಪೌಂಡ್ಸ್. ಅಯ್ಯೋ 4 ಪೌಂಡ್ಸು 500 ರೂಪಾಯಿ ಕೊಟ್ಟಿದ್ದೀನಿ. ವೇಸ್ಟ್ ಮಾಡೋಕ್ಕಾಗುತ್ತೆ? ಹಂಗೋ ಕಷ್ಟನ ಸುಖನೋ ಹೆಂಗೋ ಏನು ಮಾಡಲಿ ನಾನು. ಕೆಳಗಿಂದ ತಿನ್ನು ಹೋಗ್ಲಿ ಗೈಸ್. ಇವಾಗ ನೋಡಿ ಗೈಸ್, ಈಗ ಚೆಲ್ತಾ ಇದೆ, ಪಕ್ಕ ಚೆಲ್ಕೊತಾಳೆ. ವಿ ವಿಲ್ ಗೆಟ್ ಬ್ಯಾಕ್. ಎಲ್ಲ ಸ್ಟಾಲ್ಸ್ ಇದೆ ನೋಡಿ ಗೈಸ್, ಏನೇನೋ ಸ್ಟಾಲ್ ಇಟ್ಟಿದ್ದಾರೆ. ಎಷ್ಟು ಮುದ್ದಾಗಿದೆ ನೋಡಿ ಗೈಸ್. ಅಯ್ಯೋ ಸ್ಕ್ವಿಶಿ ಅಂತ ಅನ್ನಲ್ಲ, ಈ ಥರ ನೋಡಿ. ಜೀವನದಲ್ಲಿ ಜನ ಆಗೋ ಸ್ನೇಕ್ ಆಗಿದ್ದಾರೆ, ಇಲ್ಲಿ ಬೇರೆ ಸ್ನೇಕ್. ಅಯ್ಯೋ ಡೈಲಾಗ್ ಬೇರೆ ಹೊಡೆದ್ಬಿಟ್ಲು ಗೈಸ್. ಸ್ಕ್ವಿಶಿ ಸ್ನೇಕ್ ಕಾಣಿಸ್ತು, ಅದಕ್ಕೆ ಶ್ವೇತಾ ಒಂದು ಡೈಲಾಗ್ ಹೊಡಿತಿದ್ದಾಳೆ. ಜೀವನದಲ್ಲಿ ಇರೋ ಸ್ನೇಕೆ ತಡೆಯೋಕ್ಕಾಗ್ತಿಲ್ಲ, ಇದು ಬೇರೆ. ನೋಡಿ ಗೈಸ್, ಅಷ್ಟೊಂದು ಶತ್ರು ಅನ್ಸುತ್ತೆ ಶ್ವೇತಗೆ. ನಂಗೆ ಯಾರು ಇಲ್ಲಪ್ಪ ಶತ್ರು, ನಂಗೆಲ್ಲ ಮಿತ್ರು. ನನ್ನ ಮೇಲೆ ಹಾಕ್ಬಿಟ್ಲು ನೋಡಿ ಗೈಸ್. ಹೋಗ್ತಾ ಇದ್ದೀವಿ ಇವಾಗ. ನನಗೂ ಗೊತ್ತಿಲ್ಲ, ಸುಮ್ಮನೆ ಮೇಲೆ ಹೋಗೋಣ ಫಸ್ಟ್. ಓಕೆ ಬನ್ನಿ ಗೈಸ್, ಇನ್ನು ಇವಳ ಫ್ರೆಂಡು ಬರೋದಿದೆ. ಅವಳು ಬಂದ ಮೇಲೆ ನಾವು ಫೋನ್ ತಗೊಳ್ಳೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. You can plug it in and it will burn. Okay. Because of the voltage. But this voltage, you can use it all over the world. ಇವಳೇ ಗೈಸ್ ಕೂಡಿಸಿದ್ದು ನಾನು. ಕಂಟಿನ್ಯೂ. And then on the voltage, that means you can use it all over the world. ಬಡ್ಕೋತಾ ಬಂದ್ವಿ ಗೈಸ್. ಏನೋ ಸುಮ್ಮನೆ
ಇವಳು ಶ್ವೇತಾ ಲಾಸ್ಟ್ ಟೈಮ್ ಮಾಡಿಸ್ಕೊಂಡಿದ್ಲಂತೆ, ಹೇರ್ ಸೆಟ್ ಮಾಡಿಕೊಡ್ತಾರಂತೆ. ಗೊತ್ತಿದ್ರೂ ಸುಮ್ಮನೆ ಬಂದಿದ್ದೀವಿ ಗೈಸ್. ಸುಮ್ಮನೆ ಹಿಂಗೆ ಏನು ಗೊತ್ತಾ, ನಾನು ಲಂಡನಲ್ಲಿ ಎಲ್ಲರಿಗೂ ಲಾಸ್ಟ್ ಟೈಮ್ ನಾನು ಬಕ್ರಾಗ್ ತೊಗೊಂಡ್ಬಿಟ್ಟೆ. ಸತಿ ಯಾರು ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಆ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೆ. ಅಲ್ಲಿ ಶ್ವೇತನ ಬರ್ಡೇ ಟೈಮ್ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಇವಾಗ ಏನು ಮಾಡ್ಬೇಕು ಗೊತ್ತಾ ಗೈಸ್, ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸು ಲಂಡನಲ್ಲಿ ಇದ್ದರೆ ಏನು ಮಾಡಿ ಅಂದರೆ ಯಾವ್ದಾದ್ರು ಮಾಲ್ಗೆ ರೆಡಿ ಆಗದೆ ಹೋಗಿ, ಸುಮ್ಮನೆ ಬಟ್ಟೆ ಹಾಕ್ಕೊಂಡು ಸಾಕು. ಇಲ್ಲಿ ಬಂದು ಎಲ್ಲ ಪ್ರತಿಯೊಂದು ಮೇಕಪ್ಪಿಂದ ಅದನ್ನ ತೋರಿಸ್ತೀವಿ. ನಾವೇನು ಮಾಡ್ತೀವಿ ಅಲ್ಲಿ ಬೂಟ್ಸು ಸೂಪರ್ ಡ್ರಗ್ ಅಂತ ಇದೆ, ಅಸಹ್ಯವಾಗಿ ಮಾಡೋನೆ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. Now, did you notice it's soft? ಹೌದು ಯಾ And then ಹೌದು ಅಂತ ಇದೆ ಗೈಸ್. ಇಷ್ಟೊತ್ತವರೆಗೂ ನನ್ನ ತಲೆ ತಿಂದ. ಇವಾಗ ಶ್ವೇತನ ಕೊಟ್ಬಿಟ್ಟು ಬಂದ್ಬಿಟ್ಟೆ. ನನಗಾಗಲಿಲ್ಲ ಗೈಸ್. ಇವಳು ಕುತ್ಕೋ, ಫುಲ್ ಕೂದಲು ನಿನಗೆ ಸೆಟ್ ಮಾಡಿಕೊಡ್ತಾರೆ ಅಂತ ಅಂದ್ಲು. ಅವ್ನು ನೋಡಿದ್ರೆ ಬರೀ ಮುಂದಗಡೆ ಇಷ್ಟು ಮಾತ್ರ ಮಾಡಿದ್ದ. ಲಾಸ್ಟ್ ಟೈಮೇ ನಾವು ನೋಡಿದ್ವಿ ಗೈಸ್ ಸೇಮ್ ಪ್ರಾಡಕ್ಟ್ನೇ. ಇವಳು ಬರ್ಡೇಗೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ಲು. ಬಟ್ ಅವಳಿಗೆ ಯೂಸ್ ಮಾಡೋಕ್ಕೆ ಬರಲ್ಲ ಗೈಸ್. ಇವತ್ತವರೆಗೂ ಅವಳಿಗೆ ಆ ಪ್ರಾಡಕ್ಟ್ನೇ ಯೂಸ್ ಮಾಡೋಕ್ಕೆ ಬರಲ್ಲ. ನನಗೂ ಏನು ಬೇಡ ಗೈಸ್, ನೆಸೆಸರಿ ಇಲ್ಲ. ಇದೆ ನನ್ನ ಹತ್ರ ಹೇರ್ ಟೂಲ್ಸ್ ಎಲ್ಲ. ಹೇರು ಇವತ್ತು ನಾನು ಹೆಂಗಿದ್ರು ವೇವಿ ಮಾಡ್ಕೊಂಡಿರಲಿಲ್ಲ. ಇವರೇ ವೇವಿ ಮಾಡ್ತೀನಿ ಅಂದರು. ಕುತ್ಕೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡೆ. ನೋಡಿದ್ರೆ ಅಯ್ಯಪ್ಪ ಮಾಡಲೇ ಇಲ್ಲ. ಇವಾಗ ಇವಳು ಯಾಕೋ ಕುತ್ಕೋತಿದ್ದಾಳೆ. ಇವಾಗ ಇವಳಿಗೆ ಸ್ಟಾರ್ಟ್ ಅನಿಸುತ್ತೆ. ಮಾಡಿಸ್ಕೊ, ನನ್ನ ಬಿಟ್ಬಿಡು, ನಾನು ಹೋಗ್ತೀನಿ. ಬ್ರೋ ನಾನು ಸಿಕ್ಕಾಕೊಂಡಿದ್ದೀನಿ ಬ್ರೋ ಇಲ್ಲಿ. ಪಾಪ ಸ್ಟ್ರೈಟ್ ಮಾಡಿಸ್ಕೊತಾ ಇದ್ದೀನಿ. ಒಂದೇ ಒಂದು ಸೈಡಲ್ಲಿ ಮಾತ್ರ ನನ್ನ ಕೂದಲನ್ನ ವೇವಿ ಮಾಡಿಬಿಟ್ರೆ, ಒಂದು ಫುಲ್ ಕೂದಲು ಮಾಡಬೇಕು, ಇಲ್ಲ ಫುಲ್ ಕೂದಲು ಸ್ಟ್ರೈಟ್ ಆಗಿರಬೇಕು. ಈಗ ನೋಡಿ ಗೈಸ್, ಬ್ಯಾಕ್ ಟು ಫಾರ್ಮ್ ಅಷ್ಟೇ. ಇವಾಗ ನಾವು ಶೇಡ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಸನ್ ಗ್ಲಾಸಸ್ ಹಟ್ಟಿಗೆ ಬಂದ್ವಿ. ನನಗಿಲ್ಲಿ ಏನು ಕಾಣಿಸ್ತು ಗೊತ್ತಾ, ಚಿಕ್ಕ ಮಕ್ಳಿಗೆ ನನಗೆ ವರ್ಸಾಚಿ ಗ್ಲಾಸಸ್ ಕಾಣಿಸ್ತು. ನೋಡಿ ಗೈಸ್, ಏನು ಸಖತ್ತಾಗಿದೆ ಚಿಕ್ಕ ಮಕ್ಳಿಗೆ. ಈ ಥರ ಬ್ರ್ಯಾಂಡೆಡ್ ಗ್ಲಾಸು ಚಿಕ್ಕ ಮಕ್ಳಿಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನೋಡಿ, ಪರ್ಪಲ್ ಕಲರ್ ಬೇರೆ ಗೈಸ್. ಈ ಥರ ಕಾಣಿಸ್ತಿದೆ ಅದು ನನಗೆ. ದೊಡ್ಡದಾಗಿದೆ ಗೊತ್ತು ನನ್ನ ಮಖಕ್ಕೆ. ಒಂದು ಪುಟ್ಟು ಮಖ. ಯೂಶ್ವಲಾಗಿ ಯಾವ ಶೇಡ್ಸು ಸೂಟ್ ಆಗೋಲ್ಲ, ಬಟ್ ಏನೋ ಒಂಥರ ಚೆನ್ನಾಗಿದೆ ಇದು. ಗೈಸ್, ಈ ಶೇಡ್ಸ್ ನೋಡಿ ಹೆಂಗಿದೆ. ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ಒಂಥರ ಲೈವಲ್ಲಿ ನೋಡೋಕ್ಕೆ ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಓಕೆ ಕಾಣಿಸ್ತಾ ಇದೆ. ಬಟ್ ಯೂಶ್ವಲಾಗಿ ನಾನು ಶೇಡ್ಸ್ ಹಾಕ್ಕೊಳ್ಳೋದೇ ತಲೆ ಮೇಲೆ. ನನ್ನ ಹತ್ರ ಈ ಥರ ಯಾವುದೂ ಇಲ್ಲ ಗೈಸ್. ಈ ಥರ ಗೋಲ್ಡ್ ಫ್ರೇಮಲ್ಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಮತ್ತು ಈ ಥರ ಶೇಪಲ್ಲೂ ಕೂಡ ನನ್ನ ಹತ್ರ ಗ್ಲಾಸ್ ಇಲ್ಲ. ಬಟ್ ತೊಗೊಳ್ಳಲ್ಲ ಗೈಸ್, ದುಡ್ಡಿಲ್ಲ. ಇವಾಗ ಆ್ಯಪಲ್ ಸ್ಟೋರ್ಗೆ ಎಂಟರ್ ಆಗ್ತಾ ಇದ್ದೀವಿ. ನೋಡಿ ಗೈಸ್ ಹೇಗಿದೆ, ಕಾಣಿಸ್ತಿದ್ಯಾ? ದಿಸ್ ಇಸ್ ದ ಆ್ಯಪಲ್ ಸ್ಟೋರ್. ಶ್ವೇತನ್ ಫ್ರೆಂಡಲ್ಲಿ ಬಂದಿದ್ದಾಳೆ, ಕಾಣಿಸ್ತಿದ್ಯಾ? ಬನ್ನಿ ಹೋಗೋಣ. ಪ್ಲೀಸ್. ನಂಗೇನು ಗೊತ್ತಾ, ಸಡನ್ನಾಗಿ ಒಂದು ಫ್ರೆಂಡ್ಸ್ ಆಗಿಬಿಡ್ತಾರೆ ಗೊತ್ತಾ. ಅವ್ರನ್ನೆಲ್ಲ ಕ್ಯಾಮ್ರಾದಲ್ಲಿ ಹೇಗೆ ತೋರಿಸೋದೋ ಏನೋ ಗೊತ್ತೇ ಆಗಲ್ಲ. ನನ್ನ ಫ್ರೆಂಡು ಶ್ವೇತನ್ ಫ್ರೆಂಡ್ ಬಂದು ಇವಳು. ಸೊ ಇವಳನ್ನ ನಾನು ಹೇಗೆ ಗೈಸ್ ಕ್ಯಾಮ್ರಾದಲ್ಲಿ ಮಾತಾಡ್ಸ್ತೀವಿ. ಇವಳು ಕನ್ನಡನೂ ಬರಲ್ಲ, ಹಿಂದಿ ಅವಳು. ಇವಳು ಫ್ಯೂಚರ್ನಾಗ ಏನಾದರೂ ವ್ಲಾಗ್ನ ನೋಡಿದ್ರೆ ಇವರು ಅಥವಾ ಇವರಮ್ಮ ಅವ್ರಿಗೇನು ಅರ್ಥನೇ ಆಗಲ್ಲ. ಹೌದು, ಏನೂ ಅರ್ಥ ಆಗಲ್ಲ. ನೋಡಿ ಗೈಸ್, ಸೇ ಹಾಯ್. Hi, on So this is mom. So this is Kashish. Say hi to my channel. ಇವಳು ನಮ್ಮ ರೂಮ್ಮೇಟ್. Siri London Diaries. Welcome to Siri London Diaries. Yeah. How are you feeling to be a part of influencers vlog? I feel honored. This is such a proud moment for me. I never knew this moment would come in my life. She's the title, I mean the, what do you say, the thumbnail is And the like, title my is- friend is buying iPhone today. Oh, really? Yeah. So I'm the friend who's So buying yeah, an she iPhone. is my friend who is buying the iPhone. ನಿನ್ನೆ ಮ್ಯಾಕ್ಬುಕ್ ತೊಗೊಂಡಿದ್ಲು, ಇವತ್ತು ಐಫೋನ್ Can I call ತೊಗೊಂಡಿದ್ಲು. you back later? ನೋಡಿ ಗೈಸ್, ಫೋನ್ಗೆ ಈ ಥರ ಚೈನಾದಲ್ಲಿ ಹಾಕೋತಾರಲ್ಲ, ಕತ್ತಿಗೆ ID ಕಾರ್ಡ್ ಥರ ಹಾಕೋತಾರಲ್ಲ ಫೋನ್ನ, ಆ ಥರ ಕೇಸ್ ಸಮೇತ ಹಿಂಗೆ ಕತ್ತಿಗೆ ಹಾಕ್ಕೊಳ್ಳೋದು ಬೇಡ ಗೈಸ್. ನಮಗಂತೂ ಅಂಥವು ಬೇಡ. ನಾವು ID ಕಾರ್ಡ್ನೇ ಕತ್ತಿಗೆ ಹಾಕೋತಿರ್ಲಿಲ್ಲ, ಕೈಲಿ ಹಿಡ್ಕೊಂಡು ಓಡಾಡ್ತಿದ್ವಿ. ಇನ್ನು ಫೋನ್ನ ಕತ್ತಿಗೆ ಹಾಕೋತೀವ. ಇವತ್ತು ವೀಕೆಂಡ್ ಅಲ್ವಾ, ಸೊ ಫುಲ್ಲು ಜನ. ಗೈಸ್, iPhone 17 ಪ್ಲಸ್ಸು ಏನು ಸಖತ್ತಾಗಿದೆ ನೋಡಿ, ಬ್ಲೂ ಕಲರ್. ಇವಾಗ ಅವಳು ಯಾವ ಫೋನ್ ತೊಗೋತಾಳೆ ಏನು ಎತ್ತಾ ನೋಡೋಣ ಬನ್ನಿ ಗೈಸ್. ನಾನು ब्लॉगर है आंटी, बहुत बढ़िया ब्लॉग. ಬಹುತ್ ಬಡಿ ಬ್ಲಾಗ್ ಅಂತೆ ಗೈಸ್. ನೋಡಿ ಗೈಸ್, ದೊಡ್ಡ ಬ್ಲಾಗರ್ ಅಂತ ಇಲ್ಲ ಏನೇನೋ ಹೇಳ್ತಾವ್ರೆ ಗೈಸ್. ಏನೋ ಇವ್ರು ಹೇಳೋಷ್ಟೆಲ್ಲ ದೊಡ್ಡ ಬ್ಲಾಗರ್ ಅಲ್ಲ ನಾವು.
ವ್ಲಾಗರೇ 2 ಲಕ್ಷ 2.5 ಲಕ್ಷ ವರ್ತ್ ಫೋನ್ಸ್ ನಮ್ಮ ಹತ್ರ ಇರೋದು. ಹೌದು ಗೈಸ್ ನೋಡಿ. ಆ 2 ಲಕ್ಷ ಗೈಸ್ ಏನೋ ಒಂದು ಹೇಳ್ತೀನಿ ಗೈಸ್. ಇವಾಗ ನೋಡಿ ನಮ್ಮ ಹತ್ರ ಇರೋ 1.5 ಲಕ್ಷ ಫೋನ್ನ ನಾವು ಈ 5 ರೂಪೀಸ್ದು ಸ್ಟಿಕ್ಕರ್ನ ನಂಬ್ತೀವಿ. ಆ ನಂಬಿಕೆ ನಮಗೆ ಹುಡುಗರ ಮೇಲೆ ಇಲ್ಲ ಗೈಸ್. ಹುಡುಗ ಬರೀ ಇಂಥದೇ ಡೈಲಾಗು. ನಾನು ಏನೋ ಹೇಳ್ತಾಳೆ ಅಂತ ಅನ್ಕೊಂಡ್ರೆ 5 ರೂಪಾಯಿ 5 ರೂಪೀಸ್ ಇರ್ಬೋದು ಅಷ್ಟೇ ಸ್ಟಿಕ್ಕರ್. ಆ ನಂಬಿಕೆ ನಿನಗೆ ಹುಡುಗರ ಮೇಲೂ ಇಲ್ವಾ? ಯಾರ ಮೇಲೆ ಈ ಜನ್ರೇಷನ್ಗೆ ಬರಲ್ಲ ಗೈಸ್. ತುಂಬ ಕಾಂಪ್ಲಿಕೇಟೆಡ್ ಅಲ್ವಾ? ಮತ್ತೆ ಫೋನ್ ಮೇಲಿರೋ ಪಾಪ್ನ ಯಾಕೆ ಅಷ್ಟು ನಂಬಿ ಇದು ಮಾಡ್ತೀಯಾ? 1.5 ಲಕ್ಷ 2 ಲಕ್ಷ ಫೋನ್ ನೋಡು, ಇದನ್ನ ನಂಬೋದು. ನಿಂಗೆ ಅರ್ಥ ಆಗ್ತಿಲ್ವಾ? ಇದನ್ನ ನಂಬೋದು, ಹುಡುಗರನ್ನ ನಂಬಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಾ? ಓಕೆ ಓಕೆ ಓಕೆ. ಇವಾಗ ನೀನು ನಂಬ್ತಿಲ್ವಾ ಇದನ್ನ? ಹೌದು, ಇದು ನಂಬ್ತೀನಿ ನಾನು. ಹುಡುಗರ್ನಂತ ಅಲ್ಲ, ನಾನು ಹುಡುಗಿರ್ನೂ ನಂಬಲ್ಲ. ಈ ಕಾಲದಲ್ಲಿ ಜನ್ರೇಷನ್ನಾಗ ಅವ್ರನ್ನೂ ನಂಬಕ್ಕಾಗಲ್ಲ, ನಂಬೋದು. ದಿಸ್ ಇಸ್ ವೆರಿ ಲಾಯಲ್ ಟು ಮೀ. ಅಯ್ಯೋ, ಇವಾಗ ಹೊಸ ಫೋನ್ ನೋಡೋಣ ಬನ್ನಿ. ಇದು ಯಾರಿಗಾರು ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ಗ್ಲಾಸ್ ಇರುತ್ತೆ ಅಲ್ವಾ, ಗ್ಲಾಸ್ ಮೇಲೆ ಫೋನ್ನ ಹಿಂಗೆ ಅಂಟಿಸಿದ್ರೆ ಗೈಸ್ ನಂಬಿ ಅಂಟಿಸಿ ಕೈ ಬಿಡ್ತಾ ಇದ್ದೀನಿ. ಬಿದ್ದೋದ್ರೆ ನೋಡಿ ಈ ಥರ ಸ್ಟೇ ಆಗುತ್ತೆ. ಈ ಥರ ಹಿಂಗೆ ಸ್ಟ್ಯಾಂಡ್ ಮಾಡಿ ನಾವು ವಿಡಿಯೋ ಬೇಕಾದ್ರೆ ವಿಡಿಯೋ ಮಾಡ್ಕೋಬೋದು. ಸೆಲ್ಫಿದು ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ. ಹಿಂದೆಯಿಂದ ಏನೂ ಇಲ್ಲ, ಪ್ಲೇನ್ ಗ್ಲಾಸ್ ಇದು ಅಷ್ಟೇ. ಗೈಸ್ ನನ್ನ ಫೋನ್ ನೋಡಿ ಗೈಸ್, ನಾನು ತೊಗೊಂಡಂಥ ಫೋನ್. ಶ್ವೇತಾ ಏನು ಹೇಳ್ತಾವಳೆ, ಈ ಫೋನ್ ತೊಗೋಬೇಡ 18 ತಗೋ ಅಂತ ಮ್ಯಾನಿಪ್ಯುಲೇಟ್ ಮಾಡ್ತಾವಳೆ. ಐಫೋನ್ 17 ಗೈಸ್. 17 ಈ ಕಲರ್ ಇತ್ತು ಅನ್ನೋದೇ ನಂಗೆ ಗೊತ್ತಿಲ್ಲ. ನೋಡಿ ಗೈಸ್, ಆ್ಯಪಲ್ ಏರ್ ತಿನ್ನೆಸ್ಟ್ ಐಫೋನ್ ನೋಡಿದ್ರಾ? ಎಷ್ಟು ತಿನ್ನಾಗಿದೆ ನೋಡಿ ಗೈಸ್ ಐಫೋನ್. ಇದು ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ನಿಜವಾಗ್ಲೂ ನಂಗೆ ಇವಾಗ ನನ್ನ ಫೋನ್ನ ಬಿಟ್ಬಿಟ್ಟು ಈ ಫೋನ್ ತೊಗೋಬೇಕು ಅಂತ ಅನ್ನಿಸ್ತಿದೆ. ಬಟ್ ಒಂದೇ ಡಿಸ್ಅಡ್ವಾಂಟೇಜ್ ಏನಂದರೆ ಸಿಂಗಲ್ ಕ್ಯಾಮ್ರಾ ಗೈಸ್. ಎಷ್ಟು ಗೊತ್ತಾ ಪ್ರೈಸ್ ಇಲ್ಲಿ? ಲಂಡನ್ನಲ್ಲಿ ಐಫೋನ್ ಏರ್ ಪ್ರೈಸ್ ಬಂದು 1000 ಪೌಂಡ್ಸು ಗೈಸ್, ಅಂದರೆ ಹತ್ತತ್ರ 1 ಲಕ್ಷ ಚೇಂಜ್. ಅವರು ಸದ್ಯಕ್ಕೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಏನು ತೊಗೊಳ್ಳೋದು, ಯಾಕೆ ತೊಗೊಳ್ಳೋದು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಅವರಲ್ಲಿ ಯೋಚನೆ ಮಾಡಲಿ, ನಾವು ಅಷ್ಟರಲ್ಲಿ ಒಂದು ರೌಂಡ್ ಹಾಕೊಂಬರೋಣ. ನಾನು ಆ್ಯಕ್ಚುಲಿ ಐಪ್ಯಾಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡೋಣ, ಮುಂಬರೋ ದಿನಗಳಲ್ಲಿ ಖಂಡಿತ ಅದನ್ನು ತೊಗೋತೀನಿ. ಇವಾಗ ಸದ್ಯಕ್ಕೆ ಕ್ಯಾಶ್ ಇಲ್ಲ ಅಷ್ಟೇ. ಇದೆಲ್ಲ ಐಪ್ಯಾಡು ಗೈಸ್ ನೋಡಿ, ಇಲ್ಲಿವರೆಗೂ ಇದೆ. ಪಿಂಕ್ ಕಲರ್ ಐಪ್ಯಾಡ್ ಇದು ನೋಡಿ, ಸೋ ಗುಡ್. ನಾನು ಕಣ್ಣು ಹಾಕಿರೋದು ಇದ್ರ ಮೇಲೆ ಎಷ್ಟದು ಪ್ರೈಸು? 329. 329 ಓ ವಾವ್, ಪರವಾಗಿಲ್ಲ. ಆರ್ 27 0% ಇಂಟ್ರೆಸ್ಟ್. ನಾವೇನು ಮಾಡಬೇಕು ಗೊತ್ತಾ, ಲಂಡನ್ಗೆ ಬರಬೇಕು, ಚೆನ್ನಾಗಿ ದುಡಿಬೇಕು, ಏನೇನು ಬೇಕೋ ಎಲ್ಲ ತೊಗೋಬೇಕು. ಐಫೋನ್ ಆಗಲಿ, ಮ್ಯಾಕ್ ಬುಕ್ ಆಗಲಿ, ಏನು ಬೇಕು ನಮಗೆಲ್ಲ ತೊಗೋ. ವಾಟ್ ಡಿಡ್ ಶಿ ಡಿಸೈಡ್ ಕಶಿಶ್? ಇನ್ನೂ ಯೋಚಿಸ್ತಾನೆ ಇದ್ದಾರಂತೆ. ನಂಗೆ ಯಾಕೋ ಈ ಪಿಂಕ್ ಐಪ್ಯಾಡ್ ಮೇಲೇ ಕಂಡಿದೆ. ಯಾಕೆ ಅಂತ ಅಂದರೆ ಅದರದ್ದು ಪ್ರೈಸ್ ಆಗಲಿ ಫೀಚರ್ಸ್ ಆಗಲಿ ಎಲ್ಲ ನನಗೆ ಹೆಂಗೆ ಬೇಕೋ ಹಂಗೆ ಇದೆ. ಐಪ್ಯಾಡ್ ನಾರ್ಮಲ್ ಇದು A16 ಚಿಪ್ಪು, ಇದೆಲ್ಲ M4 ಚಿಪ್ ಇದು ಮಾತ್ರ A16 ಚಿಪ್ಪು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಗೈಸ್. 128 GB ಎಷ್ಟಾಗುತ್ತೆ ಗೊತ್ತಾ ನೋಡಿ, 330 ಪೌಂಡ್ಸು, ಅಂದರೆ ಹತ್ತತ್ರ 40,000 ಏನೋ, 40-45 ಚೇಂಜ್ ಏನೋ. ಎಕ್ಸ್ಟ್ರಾ ಪೆನ್ ಬೇಕು ಅಂತ ಅಂದರೆ ಅದಕ್ಕೆ 79 ಪೌಂಡ್, 8,500. ಎರಡೂ ಸೇರಿಸಿದ್ರೆ 55,000 ಆಗುತ್ತೆ ಗೈಸ್ ಹತ್ತತ್ರ, ಪೆನ್ನು ಮತ್ತು ಐಪ್ಯಾಡ್ ಎರಡು ಸೇರಿಸಿದ್ರೆ. ಬಟ್ ನಾನು ಅದನ್ನು ನನ್ನ ವಿಶ್ ಲಿಸ್ಟಲ್ಲಿ ಇಟ್ಟಿದ್ದೀನಿ, ನೋಡೋಣ ಯಾವಾಗಾದ್ರು ತೊಗೋತೀನಿ. ನಿಮ್ಮೆಲ್ಲರಿಗೂ ಗೊತ್ತಾ, ನನಗೆ VR ಗ್ಲಾಸಸ್ ಕಾಣಿಸ್ತು, ನಿಮಗೂ ಎಲ್ಲ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಅವರಿಬ್ಬರು VR ಗ್ಲಾಸ್ ಹಾಕೊಂಡಿದ್ದಾರೆ. ಅವ್ರಿಗೆ ನಾವು ಕಣ್ಣಲ್ಲಿ ಕಾಣಿಸಲ್ಲ. ಶ್ವೇತಾ ಹೋಗಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನನಗೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ. ಇದನ್ನು ಬಂದು ನೋಡೋದಕ್ಕೂ ಸ್ಲಾಟ್ ಬುಕ್ ಮಾಡಬೇಕಂತೆ ಗೈಸ್. ಏನಂತೆ ಗೊತ್ತಾ, ನಾನಿಲ್ಲಿ ಬಂದ ಆ್ಯಪಲ್ ಸ್ಟೋರಲ್ಲಿ ಇದ್ವಿ ಅಲ್ವಾ, ಸಡನ್ನಾಗಿ ನನಗೆ VR ಗ್ಲಾಸಸ್ ಕಾಣಿಸ್ತು ಆ್ಯಪಲ್ದು. ನಿಮಗೂ ಎಲ್ಲರಿಗೂ ತೋರಿಸ್ತೀನಿ ನೋಡಿ. ಅವರಿಬ್ಬರು ಹಾಕೊಂಡಿದ್ದಾರಲ್ಲ VR ಗ್ಲಾಸು, ಅವರಿಬ್ರಿಗೂ ನಾವು ಕಾಣಿಸ್ತಿರಲ್ಲ, ಅವರಿಬ್ರಿಗೂ ಫುಲ್ ಸ್ಕ್ರೀನ್ ಕಾಣಿಸ್ತಿರುತ್ತೆ, ಸೂಪರಾಗಿದೆ. ಸೊ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದರೆ ನಾವು ಸ್ಲಾಟ್ನ ಬುಕ್ ಮಾಡಿ ಆಮೇಲೆ ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ. ಇವಾಗೆಲ್ಲ ಸದ್ಯಕ್ಕೆ ನಮಗೆ ಬೇಡ, ಬನ್ನಿ ಹೋಗೋಣ. 8 hours later. ಗೈಸ್ ಇವಾಗ ಫೈನಲಿ ನಮ್ಮ ಫ್ರೆಂಡು ಐ ವಿಲ್. ಸೊ ಗೈಸ್ ನನ್ನ ಫ್ರೆಂಡು ಫೈನಲಿ ಐಫೋನ್ 17e ತೊಗೊಂಡಿದ್ದಾಳೆ, ವೈಟ್ ಕಲರು. ಏನಲ್ಲಿ ಆರ್ಡರ್ ಮಾಡಿದ್ದಾಳೆ, ಇನ್ನೇನು ಬರ್ತಾ ಇದೆ ಫೈನಲಿ ಗೈಸ್. ಇನ್ನೂ ಫೋನು ಕೂಡ ತೊಗೊಂಡಿಲ್ಲ, ಇವಾಗ ಅಲ್ಲಿ ಬುಕ್ ಮಾಡಿದ್ದಾಳೆ, ಪೇನೂ ಮಾಡಿಲ್ಲ ಆಲ್ರೆಡಿ. ಸೊ ವಾಟ್ ಆರ್ ಯು ಸರ್ಚಿಂಗ್? ಕೇಸಸ್ ನೋಡ್ತಾ ಇದ್ದಾಳೆ ಗೈಸ್. ಒಬ್ಸೆಷನ್. ಅವರಿಬ್ಬರು ಹೆಂಗೆ ಆಡ್ತಾ ಇದ್ದಾರೆ ನೋಡಿ ಗೈಸ್.
ಫೈನಲಿ ಅವಳು ಫೋನ್ ತೊಗೊಂಡಿದ್ದಾಳೆ. ಶೋ ದ ಫ್ರಂಟ್ ಥಿಂಗ್. ಕಂಗ್ರ್ಯಾಚುಲೇಷನ್ಸ್. ವೈಟ್ ಕಲರ್ ತೊಗೊಂಡಿದ್ದಾಳೆ ಗೈಸ್ ಇವಾಗ. ಇದೇ ಫೋನು ತೊಗೊಂಡಿದ್ದು ಕೊನೆಗೂ. ಹೆಲೋ ಹ್ಯಾಪನ್ ಟೇಕ್. ಇವಳು ಇದಕ್ಕೆ ಪೇ ಮಾಡಿರೋದು ಎಷ್ಟು ಗೊತ್ತಾ? ಇಲ್ಲಿ ನೋಡಿ, 599 ಪೌಂಡ್ಸು ಗೈಸ್, ಅಂದರೆ ಹತ್ತತ್ರ 65,000. ಇವಾಗ ನಾವು ಶಾಪಿಂಗ್ ಎಲ್ಲ ಆಯಿತು. ವಾಗಮಾಮ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟಕ್ಕೆ ಹೋಗಿ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ರೂಮ್ಮೇಟ್ ಇಲ್ಲೇ ವರ್ಕ್ ಮಾಡೋದು, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಊಟ ಮಾಡೋಣ. ಗೈಸ್ ಪ್ರಾನ್ಸ್ ಫ್ರೈನ ಇದು ಊಟ ಬಂದಿದೆ. ತಿನ್ನಿ. ಇಲ್ಲಿ ವಿಡಿಯೋ ಕಾಲಲ್ಲಿ ನೋಡಿ ನಮ್ಮಮ್ಮ ಇದ್ದಾರೆ. ಅಮ್ಮ ಹಾಯ್ ಹೇಳು ವ್ಲಾಗ್ಗೆ. ಹಾಯ್ ಹೇಳು ಸಾಕು ಕೈಯಲ್ಲಿ. ಅಯ್ಯೋ ಹಾಯ್ ಹೇಳಮ್ಮ ಕೈಯಲ್ಲಿ ಸಾಕು. ರಾಜುನ್ ತೋರಿಸು. ಹಾಯ್ ಹೇಳೋ ಅಷ್ಟೇ. ಇನ್ನೊಂದೇನು ಬಂದಿದ್ದು? ಪ್ರಾನ್ ಕ್ರ್ಯಾಕರ್ಸ್. ಪ್ರಾನ್ಸಾ ಇದು? ಇದ್ಯಾ ಸೀಮೆ ಪ್ರಾನ್ಸ್ಗೆ? ನೋಡೋಣ ಇರಿ. ಪ್ರಾನ್ ಕ್ರ್ಯಾಕರ್ಸ್. ಸೊ ಇಟ್ ಈಸ್ ಬೇಸಿಕಲಿ ಮೇಡ್ ಅಪ್ ಆಫ್ ಪ್ರಾನ್ಸ್. ನಾರ್ಮಲ್ ಹಪ್ಪಳ ಥರ ಇದೆ ಗೈಸ್. ಇಷ್ಟು ತಿನ್ನಬೇಕು ಇವಾಗ ನಾವು. ಥ್ಯಾಂಕ್ ಯು. ಬನ್ನಿ ತಿನ್ನೋಣ ಹೇಗಿದೆ ಏನು. ಉಪ್ಪು ಖಾರ ಏನೂ ಇರಲ್ವಂತೆ ಅಂತ ಶ್ವೇತಾ ಹೇಳ್ತಾ ಇದ್ದಾಳೆ, ಗೊತ್ತಿಲ್ಲ. ಬನ್ನಿ ತಿನ್ನೋಣ. ಸೊ ಬೇಸಿಕಲಿ ಇಟ್ ಈಸ್ ಬಡಿವೆ ಚೈನೀಸ್ ಫುಡ್. ಪರವಾಗಿಲ್ಲ, ಚೆನ್ನಾಗಿದೆ. ಇವಳು ಹೇಳ್ದಂಗೆಲ್ಲ ಉಪ್ಪು ಖಾರ ಎಲ್ಲ ಇಲ್ದಿರೋ ಥರ ಎಲ್ಲಿನಿಲ್ಲ. ಅದೇ ಉಪ್ಪು ಖಾರ ಎಲ್ಲ ಇಲ್ಲದೆ ಏನಿಲ್ಲ, ಚೆನ್ನಾಗಿದೆ ಗೈಸ್. ನಂಗೆ ಇಷ್ಟ ಆಯಿತು. ಹಂಗಂತ ಅಷ್ಟು ಜಾಸ್ತಿ ಉಪ್ಪು ಖಾರ ಇದೆ ಅಂತನೂ ಅಲ್ಲ, ಮೈಲ್ಡ್, ಯು ಕ್ಯಾನ್ ಈಟ್ ಅಷ್ಟೇ. ಶ್ವೇತನ್ ಫೋನ್ ನೋಡಿ ಹೆಂಗೆ ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದಾಳೆ. ತಿಂತಾ ಇರೋದನ್ನು ಟೈಮ್ ಲ್ಯಾಪ್ಸಲ್ಲಿ ಹಾಕಿಟ್ಟಿದ್ದಾಳೆ ನೋಡಿ. ಚೆನ್ನಾಗಿದೆ ಗೈಸ್ ಊಟ, ನನಗೆ ಇಷ್ಟ ಆಯಿತು. ಊಟ ಚೆನ್ನಾಗಿದೆಯಾ? ಹೌ ಇಸ್ ದ ಫುಡ್? Good. I look very ಹಾಯ್ ಹೇಳಿ ನನ್ನ ವ್ಲಾಗ್ಗೆ. ಇವಾಗ ನಾನು H&Mಗೆ ಬಂದಿದ್ದೆ. ನೋಡ್ತಾ ಇದ್ದೆ ಏನು ಚೆನ್ನಾಗಿದೆ ಹೇಗೆ ಏನು ಅಂತ. ಅಲ್ಲಿದೆ ಎಲ್ಲ ವುಮೆನ್ ಸೆಕ್ಷನ್ ಅಲ್ಲಿತ್ತು ನೋಡಿ, ಎಲ್ಲ ಕಲೆಕ್ಷನ್ ಹೇಗಿದೆ. ಸಮ್ಮರ್ ಕಲೆಕ್ಷನ್. ಸ್ಟೋರೇ ಮುಚ್ಚಿಬಿಟ್ಟಿದ್ದಾರೆ ಗೈಸ್ ನೋಡಿ, ಎಲ್ಲ ಈ ಥರ ಇದೆ. ಟೈಮ್ ಸಿಕ್ಕಿಲ್ಲ. ಟೈಮ್ ಆಲ್ರೆಡಿ 7:55, 8 o'clock ಆಗ್ತಿದೆ. ಲಂಡನಲ್ಲಿ ನಿಮಗೆ ಗೊತ್ತಲ್ವಾ 8 o'clock ಅಷ್ಟಲ್ಲೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಾನಂತೂ ಏನೂ ತೊಗೊಳ್ಳಿಲ್ಲ ಗೈಸ್. ಇವಳು ಶ್ವೇತಾ ಏನೋ ತೊಗೊಂಡ್ಳು. ತೋರಿಸು, ಏನು ತೊಗೊಂಡೆ? ಒಂದು ಡ್ರೆಸ್ ತೊಗೊಂಡ? ಹಾಂ, ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ ಗೈಸ್ ನೋಡಿ. ಮಾತಾಡಿಸ್ತಾ ಅವಳೆ ಇವಳು, ಅದಕ್ಕೆ ಕೆಲಸ ಸಿಗುತ್ತಾ ಅಂತ ಕೇಳ್ತಾವಳೆ. ಅವರು ಕನ್ನಡದವರು, ನಾವು ಕನ್ನಡ ಮಾತಾಡೋದು ನೋಡಿ, ನಾನು ಶ್ವೇತಾ ಕನ್ನಡ ಮಾತಾಡೋದು ನೋಡಿ ಅವರು ಕನ್ನಡದವರಾ ಅಂತ ಮಾತಾಡ್ಸಿದ್ರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಗೈಸ್, ಲಂಡನಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ರೆ ಜಾಬ್ ವೇಕೆನ್ಸಿ ಇದೆಯಾ ಅಂತ ಕೇಳ್ತಾ ಇದ್ದಾಳೆ ಇವಳು. ನಾನಂತೂ ಏನೂ ತೊಗೊಳ್ಳಿಲ್ಲ. ಐ ವಾಂಟೆಡ್ ಟು ಗೆಟ್ ಸಮಥಿಂಗ್ ಬಟ್ ಐ ಡಿಂಟ್ ಗೆಟ್ ಎನಿಥಿಂಗ್. ನನಗೆ ಈ ಹ್ಯಾಟ್ ಇಷ್ಟ ಗೈಸ್. ನಾನೇ ಮುಚ್ಚೋದೆ ಗೈಸ್. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹ್ಯಾಟು. ಎಷ್ಟಿದು? 19 pounds ಅಂತೆ ಗೈಸ್. 2,500 ಅಂತೆ. ಈ ಒಂದು ಹ್ಯಾಟಿಗೆ 2,500 ಅಂತೆ. ಮುಚ್ಚಿದ್ರೆ ಇಲ್ಲೇ ಕೆಲಸ ಮಾಡೋದಷ್ಟೇ ನೋಡಿ ಗೈಸ್. ಗೇಟ್ ಹಾಕ್ಬಿಟ್ಟಿದ್ದಾರೆ. ಸೊ ಶ್ವೇತಾ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದಾರೆ. ಹೆಂಗೆ ಹೋಗ್ಬೇಕಂತೆ ಅಂದರೆ ಇಲ್ಲಿ ನನಗೆ ಯಾರು ಇನ್ಸ್ಟ್ರಕ್ಷನ್ ಕೊಡೋರು ಇದ್ದಾರಾ ನೋಡಿ ಗೈಸ್. ಬಾಗ್ಲು ಹಾಕ್ಬಿಟ್ಟಿದ್ದಾರೆ ಅಂತ ಇಲ್ಲಿಲ್ಲೇ ಬಟ್ಟೆ ನೋಡ್ಕೊಂಡು ಓಡಾಡ್ತಿದ್ದಾಳೆ. ನಾನು ಆ್ಯಕ್ಚುಲಿ ನಾಳೆ ಎಲ್ಲೋ ಹೋಗ್ತಿದ್ದೆ, ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಂಡೆ. ನನಗೆ ಅರ್ಜೆಂಟಾಗಿ ಯಾವುದು ಕ್ಲೀನಾಗಿರೋ ಬಟ್ಟೆಗಳು ಸಿಗ್ತಾಯಿಲ್ಲ. ಅದಕ್ಕೆ ನಾಳೆ ನಾನು ಎಲ್ಲಿ ಹೋಗ್ತೀನಿ ಏನು ಎತ್ತ ಅಂತ.
ಮಾಡಲಿ ಬಿಡು, ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅವಳು ಹೇಳ್ತಾ ಇದ್ದಾಳೆ ಇಲ್ಲಿ ಆಲ್ರೆಡಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ, ನಾವು ನೋಡಿದ್ರೆ ವ್ಲಾಗ್ ಮಾಡ್ಕೊಂಡು ಕೂತಿದ್ದೀವಿ ಅಂತ. ಅವ್ರದ್ದು ಎಲ್ಲ ಶಿಫ್ಟ್ ಇದೆ, ಸೊ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಅಂತ. ನಾಳೆ ನಾನು ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ನಿಮಗೂ ಎಲ್ಲ ಗೊತ್ತಾಗಬೇಕು ಅಂತ ಅಂದರೆ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಬೇಡಿ, ನೋಡಿ ನೀವೆಲ್ಲ. ನಾವು ನೋಡ್ತಾ ಇದ್ರು ಅವ್ರು ಬಂದ್ಬಿಟ್ಟು ಸ್ಟೋರ್ ಕ್ಲೋಸ್ ಆಗಿಬಿಡಿದೆ, ನಡೀರಿ ಅಂತವ್ರೆ. ಬೇಡ ಗೈಸ್, ಹಿಂಗೆಲ್ಲ ಅನ್ಸ್ಕೊಂಡು ನೋಡೋ ಅವಶ್ಯಕತೆ ಇಲ್ಲ, ನಾವು ಹೋಗೋಣ ಇನ್ನೊಂದಿನ ಫ್ರೀಯಾಗಿ ಬಂದು ಎಲ್ಲ ನೋಡೋಣ ಅಷ್ಟೇ. ಗೈಸ್ ಇವಾಗ ನಾವು ವಾಚ್ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ವಾಚ್ ಸ್ಟೋರ್ಗೆ ಬಂದ್ವಿ. ಇವಾಗ ಒಂದು ವಾಚ್ ನೋಡಿದ್ದೀನಿ, ನಿಮಗೂ ಎಲ್ಲರಿಗೂ ತೋರಿಸ್ತೀನಿ. ಆ ವಾಚ್ ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ಯೂನಿಕ್ ಅಂತ ನನಗನ್ನಿಸ್ತು. ಇದು ವಾಚು ಫಾಸಿಲ್ದು ವಿತ್ ದ ಗ್ರೀನ್ ಡಯಲ್, ಇಟ್ಸ್ ವೆರಿ ನೈಸ್. ತುಂಬ ಲೈಟ್ ವೆಯ್ಟ್ ಇದೆ ಗೈಸ್, ನೋಡಿ ಹಿಂಗೆ ಕಾಣುತ್ತೆ ನನ್ನ ಕೈ ಮೇಲೆ, ಚೆನ್ನಾಗೇ ಕಾಣಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯ್ತಿದು. ಬಟ್ ನೋಡೋಣ, ಸದ್ಯಕ್ಕಂತೂ ನನ್ನ ಹತ್ರ ದುಡ್ಡಿಲ್ಲ. ಇದೆಷ್ಟು ದುಡ್ಡು ಗೊತ್ತಾ? 140 ಪೌಂಡ್ಸು. ಸೊ 140 ಪೌಂಡ್ಸ್ ಅಂತ ಅಂದರೆ ಹತ್ತತ್ರ 15-16 ಸಾವಿರ ಗೈಸ್. ಸೂಪರ್ ಡ್ರಗ್ಗೆ ಹೋಗಿದ್ವಿ. ಸೊ ನಾನು ಕೆಲವು ಪ್ರಾಡಕ್ಟ್ಸ್ ಕೈಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ನಿಮಿಷ ಇಟ್ಕೊ, ಅದು ಕೊರಿಯನ್ದು. ಬಟ್ ಫಾರ್ ಫ್ಯಾಕ್ಟ್ ಐ ನೋ ದಿಸ್ ಇಸ್ ಅ ಸನ್ಸ್ಕ್ರೀನ್ ಅಂತ. ಇದೊಂದು ಸನ್ಸ್ಕ್ರೀನ್ ತೊಗೊಂಡೆ, ಇದೊಂದು ಕೋಮ್ ತೊಗೊಂಡೆ, ಇದೊಂದು ಬಾಡಿ ಲೋಷನ್ ತೊಗೋಬೇಕಿತ್ತು. ಮತ್ತು ಮೇಯ್ನಾಗಿ ಗೈಸ್ ನನಗೆ ಫೇಸ್ ಕ್ರೀಮ್ ಬೇಕಿತ್ತು. ಈ ಪ್ರಾಡಕ್ಟ್ಸ್ ತೊಗೊಳ್ಳೋಷ್ಟರಲ್ಲೇ ಕ್ಲೋಸ್ ಹೋಗ್ಬಿಡಿ ಅಂತ ಅಂದರು. ನಂಗೆ ಮೇಯ್ನಾಗಿದ್ದು ಮತ್ತು ಫೇಸ್ ಕ್ರೀಮ್ ಬೇಕಿತ್ತು. ಫೇಸ್ ಕ್ರೀಮೇ ತೊಗೊಳಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಅದು ತೊಗೊಳ್ಳೋಣ. ಇಷ್ಟೇ ಗೈಸ್. ಇಷ್ಟೊತ್ತರೆಗೂ ಇವಳು ಐಪ್ಲಾನೆಟಲ್ಲಿ ಚಾರ್ಜ್ ಹಾಕ್ಕೊಂಡಿದ್ಲು. ನಾವು ಶಾಪಿಂಗ್ ಮಾಡ್ತಾ ಇದ್ವಿ. ಈಗ ಅಷ್ಟೇ ಮುಗೀತು ನಮ್ಮ ಶಾಪಿಂಗು. ಈಗ ಒನ್ ಲಾಸ್ಟ್ ಟೈಮ್ ಚೈನಾ ಟೌನ್ ಬೇಕ್ರಿಲಿ ಕಶಿಶ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂತಿದ್ಲು. ಅದಕ್ಕೆ ಅವಳು ಐಸ್ ಕ್ರೀಮ್ ತಿಂದು ಹೊರಟ್ಬಿಡೋದು ಮನೆಗಷ್ಟೇ. ಫಾರ್ಚುನೇಟ್ಲಿ 8 ಗಂಟೆ ಆಗಿದೆ ಮತ್ತು ಚೈನಾ ಟೌನ್ ಬೇಕ್ರಿ ಕ್ಲೋಸ್ ಆಗಿದೆ. ಅದಕ್ಕೆ ಕಶಿಶ್ಗೆ ಐಸ್ ಕ್ರೀಮ್ ಸಿಗಲಿಲ್ಲ. ಅಷ್ಟೇ ಗೈಸ್, ಏನಿಲ್ಲ, ಮನೆಗೆ ಹೊರಡ್ತೀವಿ. ಇಷ್ಟ ಆಗಿತ್ತು ಈ ಒಂದು ವ್ಲಾಗ್. ಯಾರೆಲ್ಲ ಲಾಸ್ಟ್ವರೆಗೂ ಈ ವ್ಲಾಗ್ನ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ನಿಮಗೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. So meet you up in my next vlog. Until then, take care. Bye-bye. Hey, say bye. Bye. Bye guys.